ಕಲಿಕೆಯಲ್ಲಿ ಮುಂದಿದೆ ಅಲ್ಲ ಮಕ್ಕಳ. ಏನಾದ್ರು ಕೂಡ ಸರಿಯಾಗಿ ಮೇಸ್ಟ್ರು ಮೇಡಮ್ ಪಾಠ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅವರೆಲ್ಲ ಕಾನೂನು ಹಚ್ತಾರೆ ಅಲ್ಲ ಮಕ್ಕಳ. ಈ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಎಲ್ಲಾ ಶಾಲೆ ಸಿಬ್ಬಂದಿ BO ಹೇಳ್ತಾ ಇದ್ದಾರೆ ಈ ಶಾಲೆಯಲ್ಲಿ ಟೀಚರ್ಸ್ ಕೊರತೆನೇ ಇಲ್ಲ ಅಂತ. ಯಾಕೆ ನಾವು ಹೆಚ್ಚಿಗೆ ಟೀಚರ್ ಕೊಡ್ತೀವಿ ಅಂದ್ರೆ ಮಕ್ಕಳು ಹಾಗೆ ಬರ್ತಾ ಇದ್ದಾರೆ ಶಾಲೆಗೆ. ಜೊತೆಗೆ ಆ ಮಕ್ಕಳ ಪೋಷಕರು ತಂದೆ ತಾಯಿಯರಿಗೆ ಕೂಡ ಒಂದು ಒಳ್ಳೆ ಶಾಲೆ ಅಂತೇಳಿ ನಮ್ಮ ಮಕ್ಕಳಲ್ಲಿ ಸೇರಿಸ್ತಾ ಇದ್ದೀರಿ. ಹಂಗಾಗಿ ನಾನು ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮಕ್ಕಳೇ, ಇವತ್ತು ಏನಾಗ್ತಾ ಇದೆ ನೋಡಿ, ಇವತ್ತು ನಮಗೆಲ್ಲ ಕಾನೂನು ವ್ಯಾಮೋಹ ಅಲ್ಲ ಮಕ್ಕಳ. ಆದ್ರೆ ಕಾನ್ವೆಂಟ್ ಓದತಕ್ಕಂಥ ಮಕ್ಕಳು ಅವ್ರಿಗೆ ಟೈ ಹಾಕ್ಬಿಟ್ಟಿರ್ತಾರೆ ಅಲ್ಲ ಮಕ್ಕಳ. ಅವ್ರು ಕೇಳೋದು ಲೆಫ್ಟ್ ಇಂಗ್ಲಿಷ್ ಅಲ್ವಾ, ಲೆಫ್ಟ್ ರೈಟ್ ಸೈಡ್ ಇಷ್ಟೇ ಆಗುತ್ತದೆ ಅವ್ರಿಗೆ. ಆದ್ರೆ ನಮ್ಮ ಮಕ್ಕಳು ಆಗಲ್ಲ. ಕಾನ್ವೆಂಟ್ ಮಕ್ಕಳು ನೋಡಿ, ಬೆಂಗಳೂರು ಮಕ್ಕಳು ನೀವು ಬೆಂಗಳೂರು ಮಕ್ಕಳಿಗೆ ಕುಂಬಳಕಾಯಿ ಹೇಳ್ಬಿಡುತ್ತೆ ಅಂತ ಕೇಳಿ, ದೊಡ್ಡ ಮರ ಅಂತ ಕುಂಬಳಕಾಯಿ ಹೇಳ್ಬಿಡುತ್ತೆ ಗೊತ್ತಿಲ್ಲ, ಅವರೇ ಗಿಡ ಗೊತ್ತಿಲ್ಲ, ಹೇಳ್ಬೇಕು ಒಳ್ಳ ಅಲ್ವೋ ಗೊತ್ತಿದ್ಯಾ? ವೆರಿ ಗುಡ್. ಅದಕ್ಕೆ ಎಲ್ಲ ಕೂಡ ನೋಡಿ BO ಆಗಿದ್ದಾರೆ, ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ. ಸಿರಿಸಿರಿ ನಾರಾಯಣಪ್ಪಣ್ಣ ಆ ಹಳೆ ಸಿನಿಮಾ ನೋಡಿದ್ರೆ ನೀವು, ಅದು ವಿನಂತಿದ್ದಾರೆ ಸಿನಿಮಾದಲ್ಲಿ ಗೊತ್ತಾ ಮಕ್ಕಳ. ಇವತ್ತು ದೇಹ ದೊಡ್ಡಾಗಿದ್ರು ಕೂಡ ಮನಸ್ಸು ಮಗುವಿನ ಹಾಗೆ ಅಂತ ಇವರೆಲ್ಲ ಓದ್ತಕ್ಕಂಥದ್ದು ನನ್ನನ್ನು ಸೇರ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಅಲ್ಲ. ನೀವು ಮೇಸ್ತ್ರಿಗಳಾಗ್ತೀರಿ, ತಹಸೀಲ್ದಾರ್ ಆಗ್ತೀರಿ, PDO ಆಗ್ತೀರಿ, ಕಡೆಗೆ ನನಗೆ MLA ಆಗ್ತೀರಿ ಹೌದಲ್ಲ. ಅದಕ್ಕೆ ನೀವೇನೋ ಗೊತ್ತಾ ಮಕ್ಕಳ, ನಿಮ್ಮಲ್ಲಿ ಕಾನೂನು ಉಂಟದ ಅವ್ರಿಗೆ ಹೇಳ್ಬೇಕು. ಯಾಕೋ ಕಾನ್ವೆಂಟ್ ಹೋಗ್ಬೇಕಾದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಖರ್ಚನ್ನ ಅವರ ಅಪ್ಪ ಅಮ್ಮ ಕೂಲಿ ಮಾಡಿ ಅವ್ರಿಗೆ ಮಾಡ್ಬೇಕು ಅದಲ್ಲ ಮಕ್ಕಳ. ಅದಕ್ಕೆ ನಿಮಗೆ ನೋಡಿ ಮಧ್ಯಾಹ್ನ ಊಟ ಅಲ್ಲ ಮಕ್ಕಳ. ಅದಕ್ಕೆ ಹೇಳ್ಬೇಕು, ನಿಮ್ಮ ಪಕ್ಕದ ಮನೆಯವರು ಅವ್ರು ಯಾರಾದ್ರೂ ಕೂಡ ಕಾನೂನು ಗೊತ್ತಂದ್ರೆ ಅವ್ರಿಗೆ ಹೇಳ್ಬೇಕು, ಬಂದ್ರೆ ನಮ್ಮ ಸ್ಕೂಲ್ಗೆ ಫ್ರೀಯಾಗಿ ವಿದ್ಯಾಭ್ಯಾಸ ಮಾಡಿಸ್ತೀವಿ. ಎಲ್ಲ ಸರ್ಕಾರಿ ಶಾಲೆ ಓದಿದ್ರೆ ನೀವೆಲ್ಲ ಒಳ್ಳೊಳ್ಳೆ ಆಫೀಸರ್ಗಳಾಗ್ತೀವಿ. ಏನಾಗ್ತೀರಾ? ಪ್ರೈವೇಟ್ ಓದಿದ್ರೆ ಎಲ್ಲ ಗುಮಾಸ್ತಗಳಾಗ್ತೀವಿ. ನಿಮ್ಗೆ ಯಾವ್ದು ಬೇಕು?